ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಭಾರಿ ಆಘಾತ ಎದುರಾಗಿದೆ. ಸಿದ್ದರಾಮಯ್ಯನವರು ಯಾರನ್ನ ನಂಬಿಕೊಂಡು ಕಾಂಗ್ರೆಸ್ಗೆ ಬಂದ್ರು ಜಮೀರ್ ಅಹಮದ್ ಖಾನ್, ಈಗ ಅದೇ ಸಿದ್ದರಾಮಯ್ಯನವರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಡೆಲ್ಲಿ ಕಾರ್ಯಾಚರಣೆ ಅಂತ್ಯವಾಗ್ತಿರೋ ಹೊತ್ತಲ್ಲೇ ಈ ಸುದ್ದಿ ಈಗ ಹೊರಬಿದ್ದಿರೋದು. ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನಲ್ಲಿ ಅತ್ಯಂತ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡಲಾಗ್ತಿದ್ದ ನಾಯಕರಲ್ಲಿ ಒಬ್ಬರಾಗಿದ್ರು. ಬಟ್ ಈಗ ಏನಾಗಿದೆ ಅವ್ರ ಕಥೆ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ವೀಕ್ಷಕರು, ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಶನ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ಜಮೀರ್ ಅವ್ರಿಗೆ ಮಂತ್ರಿಗಿರಿ ತಪ್ಪೋದು ಬಹುತೇಕ ಫಿಕ್ಸ್ ಅನ್ನೋ ಸುದ್ದಿಗಳು ಬರ್ತಿವೆ ಅಲ್ಲ. ಯಾಕಂದರೆ ವೇಣುಗೋಪಾಲ್ ಅವರ ಕಟ್ಟಕಡೆಯ ಪ್ರಯತ್ನ ಮಾತ್ರ ಅವ್ರು ನಂಬಿಕೊಂಡಿದ್ದು. ಜಮೀರ್ ಅವರು ಡೆಲ್ಲಿಗೆ ಹೋಗಿ ಬಂದರು, ಮಾತಾಡ್ಕೊಂಡು ಬಂದರು. ಅಲ್ಲಿ ಎಲ್ಲರ ಜೊತೆ ಮೀಟಿಂಗಿಗೆ ಅವಕಾಶನೇ ಸಿಗಲಿಲ್ಲ. ವೇಣುಗೋಪಾಲ್ ಅವರು ಕೇರಳದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಬಟ್ ಈಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸಂಪೂರ್ಣ ನಿರಾಸೆಯಾಗಿದೆ. ಎರಡನೆಯ ಪಟ್ಟಿಯಲ್ಲೂ ಕೂಡ ಜಮೀರ್ ಅವ್ರು ಇರಲ್ಲ, ಜಮೀರ್ ಅವ್ರಿಗೆ ಮಂತ್ರಿಗಿರಿ ಇಲ್ಲ ಅಂತಾನೆ ಖಚಿತವಾಯ್ತಾ? ಯಾಕೆ? ಸಿದ್ದರಾಮಯ್ಯನವರೇ ಕೈ ಬಿಟ್ಟು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಈಗ ಓಪನ್ ಆಗಿ ಹೇಳ್ತಿದ್ದಾರೆ. ಅವ್ರ ಪರವಾಗಿ, ಜಮೀರ್ ಅವ್ರ ಪರವಾಗಿ ಸುಮಾರು ಕೆಲವು ಸಂಘಟನೆಗಳೆಲ್ಲ ಬಂದಿದ್ದಾರೆ ಮಾತಾಡೋಕೆ ಜಮೀರ್ ಅವರ ಮಂತ್ರಿಗಿರಿ ಬಗ್ಗೆ. ಆಗ ಸಿದ್ದರಾಮಯ್ಯನವರು ಅತ್ಯಂತ ಕಠಿಣವಾಗಿ ಒಂದು ಮಾತಾಡಿರೋದು. ಜಮೀರ್ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಕೇಳ್ತಾ ಇದ್ದ ಹಾಗೆ ಗರಂ ಆಗ್ತಾರೆ ಸಿದ್ದರಾಮಯ್ಯ. ಅವನು ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಅವರು CM ಆಗಿದ್ದಾಗ ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಅನ್ನುವ ಮಾತು ಬರುತ್ತಾ ವಿಡಿಯೋದಲ್ಲಿ. ಆಗ ನೀವು ಬುದ್ಧಿ ಹೇಳ್ಕೊಂಡು ಜೊತೇಲಿ ಕರ್ಕೊಂಡು ಹೋಗಬೇಕು ಸರ್, ದಯವಿಟ್ಟು ಕೈ ಬಿಡಬಾರ್ದು ಅವರನ್ನು. ತಪ್ಪಾಗಿದ್ರೆ ತಾನೇ ಬುದ್ಧಿ ಹೇಳೋದು. ಸೊ ಬುದ್ಧಿ ಹೇಳ್ಕೊಂಡು ಕರ್ಕೊಂಡು ಹೋಗಿ ಸರ್ ಅಂತ ಬೆಂಬಲಿಗರು ಕೇಳ್ಕೊಳ್ತಾರೆ. ಸಿದ್ದರಾಮಯ್ಯ ಹಾಗೂ ಜಮೀರ್ ಬೆಂಬಲಿಗರು ಮಾತಾಡಿರುವಂಥ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ದಯವಿಟ್ಟು ಅವ್ರನ್ನ ಕೈ ಬಿಡದೆ ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿರುವಂಥ ವಿಡಿಯೋ ಇದು. ಸೊ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಟ್ಟದಲ್ಲಿ ಜಮೀರ್ ಪರವಾಗಿ ಬ್ಯಾಟ್ ಬೀಸಿಲ್ಲ, ಜಮೀರ್ ಅವ್ರನ್ನ ಉಳಿಸೋಕೆ ಪ್ರಯತ್ನ ಮಾಡಿಲ್ಲ, ಜಮೀರ್ ಕೈ ಬಿಟ್ಟಿದ್ದಾಗಿದೆ ಅನ್ನೋದು ಖಚಿತವಾಗ್ತಿದೆ. ಯಾಕಂದರೆ ಅವ್ರ ಹೆಸರು ಹೇಳ್ತಿದ್ದ ಹಾಗೆ ಗರಂ ಆಗ್ತಾರೆ, ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಆತ ಅಂತ. ಯಾವ ವಿಚಾರ ಏನು ಅದು ಯಾವುದೂ ಬೇಡ ಈಗ. ಯಾಕಂದರೆ ಅವರು ಸ್ಟೇ ತಂದಿದ್ದಾರೆ. ಅವರ ಬಗ್ಗೆ ಅವ್ರಿಗೆ ಮಾನಹಾನಿ ಮಾಡುವಂಥ ಕೆಲವು ಬೆಳವಣಿಗೆಗಳಾದವಲ್ಲ, ವಿಡಿಯೋ ಆಡಿಯೋ ಅಂದ್ಕೊಂಡು. ಸೊ ಅದೆಲ್ಲದರ ಬೆನ್ನಲ್ಲೇ ಅವರು ಕೋರ್ಟಿನ ಸ್ಟೇ ತಂದಿದ್ದಾರೆ. ಯಾವ ವಿಚಾರವಾಗಿ ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಅದು ಸಿದ್ದರಾಮಯ್ಯನವ್ರು ಹೇಳಿರೋದು, ಅವ್ರ ಕನ್ನಡ ಪರ ಸಂಘಟನೆಗಳು ಕೇಳಿರೋದು, ಈಗ ವಿಡಿಯೋ ವೈರಲ್ ಆಗಿರೋದು. ಒಟ್ಟಿನಲ್ಲಿ ನಾವು ಮಾತಾಡ್ತಿರೋದು ಕರ್ನಾಟಕ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಜಮೀರ್ ಅವ್ರಿಗೆ ಸ್ಥಾನಮಾನ ಬಹುತೇಕ ಕೈ ತಪ್ಪಿದಂತೆ. ಈಗ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ರಾಹುಲ್ ಗಾಂಧಿ ಅವರು ತುಂಬ ನಂಬಿಕೆ ಇಟ್ಟಿದ್ರು. ಜಮೀರ್ ಅಹಮದ್ ಖಾನ್ ಒನ್ ಆಫ್ ದಿ ಸ್ಟ್ರಾಂಗ್ ಲೀಡರ್ಸ್ ಅಂತಾನೆ ಕಾಂಗ್ರೆಸ್ಸಲ್ಲಿ, ಬರೀ ಕರ್ನಾಟಕದಲ್ಲ ರಾಷ್ಟ್ರ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಕನ್ಸಿಡರ್ ಆಗಿದ್ರು. ಯಾಕಂದರೆ ಮೌಲ್ವಿಗಳು, ಧರ್ಮಗುರುಗಳು ಬರೀ ಕರ್ನಾಟಕದಲ್ಲಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀರ್ ಅವರ ಒಂದೇ ಒಂದು ಆದೇಶಕ್ಕೆ ತಕ್ಕಂತೆ ಎಲ್ಲ ಏರ್ಪಾಡು ಮಾಡ್ತಿದ್ರು. ಅಲ್ಲಿ ಸಮುದಾಯ ಇವರು ಮಾತು ಕೇಳ್ತಿತ್ತು. ಇವರನ್ನು ವಿಶೇಷವಾಗಿ ಸ್ಟಾರ್ ಪ್ರಚಾರಕರಾಗಿ ಬೇರೆ ಬೇರೆ ರಾಜಸ್ಥಾನ ತಗೊಳ್ಳಿ, ತೆಲಂಗಾಣ, ಅಲ್ಲಿ ಕೇರಳ ತಗೊಳ್ಳಿ, ಎಲ್ಲ ಎಲೆಕ್ಷನಲ್ಲೂ ನೋಡಿದ್ದೀವಿ ಜಮೀರ್ ಅವರ ಸ್ಪೀಚು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿತ್ತು. ಎಲೆಕ್ಷನ್ ಅಂತ ಬಂದರೆ ಅವ್ರಿಗೆ ಆ ಥರ ಡಿಮ್ಯಾಂಡ್ ಇತ್ತು. ಸೊ ಹೈಕಮಾಂಡ್ ಮಟ್ಟದಲ್ಲಿ ತುಂಬ ನಂಬಿಕೆಗಿಟ್ಟಿಸ್ಕೊಂಡಿದ್ದಂಥ ಲೀಡರು ಜಮೀರ್ ಅಹಮದ್ ಖಾನ್. ಹಣಬಲ ಜನಬಲ ಎರಡನ್ನೂ ಗಳಿಸ್ಕೊಂಡಿದ್ದಂಥ ಲೀಡರು ಜಮೀರ್ ಅಹಮದ್ ಖಾನ್. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಜಮೀರ್ಗೆ ಮಾಸ್ಟರ್ ಸ್ಟ್ರೋಕ್ ಅನ್ನೇ ಕೊಟ್ಟುಬಿಟ್ರ. ಜಮೀರ್ ಅಹಮದ್ ಖಾನ್ ವಿರುದ್ಧ ಏನೇನು ಎಸ್ಟಾಬ್ಲಿಷ್ ಮಾಡಬೇಕು ಅದನ್ನು ಹೈಕಮಾಂಡ್ ಮುಂದೆ ಎಸ್ಟಾಬ್ಲಿಷ್ ಮಾಡೇ ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ಹೇಳಿ ಕೇಳಿ ಸೋನಿಯಾ ಗಾಂಧಿ ಅವರ ಕೈಗೇನೋ ಹೋಗಿದೆಯಂತೆ. ಅಂದರೆ ಜಮೀರ್ ಅವ್ರಿಗೆ ಸಚಿವ ಸ್ಥಾನ ಸಿಗಲೇಬಾರ್ದು ಅಂಥದ್ದು. ಸೊ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರು ಹೇಳಿರೋದು, ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂಥ ಎಲ್ಲ ಕಾಂಗ್ರೆಸ್ ನಾಯಕರ ದೂರುಗಳನ್ನು ಪರಿಶೀಲನೆ ಮಾಡಿರೋದು, ಇದರ ಎಫೆಕ್ಟು ಈಗ ಏನೇನಾಗತ್ತೆ ಅನ್ನೋದನ್ನು ನೋಡಬೇಕು. ಆದರೆ ಸಿದ್ದರಾಮಯ್ಯನವರ ಮಾತುಗಳನ್ನು ಕೇಳಿಸ್ಕೊಂಡ್ರಂತೂ ಜಮೀರ್ ಅವರು ಪಕ್ಷದಲ್ಲಿ
ಹೇಗೆ ಮುಂದುವರಿತಾರೆ ಇನ್ನು ಮುಂದೆ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿದೆ. ಇಲ್ಲಿವರೆಗೆ ಅವರ ಅಬ್ಬರ ಆರ್ಭಟ ಎಷ್ಟಿತ್ತಂದರೆ ಬಹಳ ಒಳ್ಳೆಯ ಭವಿಷ್ಯ ಕಾಣಿಸ್ತಿತ್ತು. DCM ಆಗಬೇಕು ಅನ್ನುವಂಥ ಒತ್ತಾಯ ಕೇಳಿಬಂತು. ಸಮುದಾಯದ ಎಲ್ಲ ನಾಯಕರು ಹಾಗೆ ಉರಿ ಉಪ್ಪಿನಕಾಯಿ ಆಗಿದ್ರು, ಹಂಗಾಗಿತ್ತು ಜಮೀರ್ ಅವರ ಬೆಳವಣಿಗೆ ವೇಗ. ಬಟ್ ಈಗ ಒಂದೇ ಸಲ ಪಾತಾಳಕ್ಕೆ ಬಿದ್ದಂಗೆ ಆಗಿದೆ ಜಮೀರ್ ಅವರ ಕಥೆ. ಅವ್ರ ವಿರುದ್ಧ ಇನ್ನೂ ಏನೇನೋ ಆಡಿಯೋ ಅದು ಇದು ಪ್ಲ್ಯಾನ್ಗಳಾಗ್ತಿತ್ತು ಅನ್ಸುತ್ತೆ. ಹಾಗಾಗಿ ತಕ್ಷಣ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಅವರು, ಮಾನಹಾನಿ ಆಗುವಂಥದ್ದೇನು ಹೊರಗಡೆ ಬರಬಾರ್ದು ಅಂತ. ಈಗ ಅದೆಲ್ಲ ಒಂದು ಚಾಪ್ಟರ್, ಅದು ಕ್ಲೋಸ್. ಇನ್ನು ಮುಂದೇನು ಮಾಡ್ತಾರೆ ಜಮೀರ್ ಅಹಮದ್ ಖಾನ್ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಈಗ. ಯಾಕಂದ್ರೆ ಅಷ್ಟು ಜನಬಲ ಹಣಬಲ ಇರುವಂಥ ಒಬ್ಬ ನಾಯಕ ಸುಮ್ಮನೆ ಕೂರ್ತಾನ ಅಥವಾ ಸಿಡ್ದೆದ್ದು ಹೊರಗಡೆ ನಡೀತಾರ? ಜಮೀರ್ ಅಹಮದ್ ಖಾನ್ ಅತೃಪ್ತರನ್ನ ಕಾಂಗ್ರೆಸ್ನ ಒಳಗಡೆ ಈಗ ಅತೃಪ್ತರ ಬಣ ಒಂದು ರೆಡಿ ಆಗ್ತಿರತ್ತೆ ಸಹಜವಾಗಿ. ಈಗ ದಲಿತ ಸಂಘಟನೆಗಳ ಪ್ರೊಟೆಸ್ಟ್ ಆಗ್ತಿದೆ, ಮಹದೇವಪ್ಪನವ್ರಿಗೂ ಮಿಸ್ಸು, ಅವರ ನೇತೃತ್ವ ಅಂತ ಹೊರಗಡೆಯಿಂದ ನಾವು ಹೇಳೋಕ್ಕಾಗ್ತಿದ್ರು. ಓವರ್ ಆಲ್ ದಲಿತ ನಾಯಕರುಗಳು ಸುಮಾರು ಜನ ಮುನಿಸ್ಕೊಂಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಮಹದೇವಪ್ಪನವ್ರಿಗೂ ಮಿಸ್ ಆಗಿದೆ, ಬಸವರಾಜ ರಾಯರೆಡ್ಡಿ ಅವ್ರಿಗೆ ಮಿಸ್ ಆಗಿದೆ, ಬೇರೆ ಬೇರೆ ಸೀನಿಯರ್ಸ್ಗೆ. ಸಹಜವಾಗಿ ರಾಹುಲ್ ಗಾಂಧಿ ಅವರು ಹೊಸಬ್ರಿಗೆ ಕೊಡಿ ಅಂತ ಹೇಳ್ತಾರೆ, ಕೊಟ್ಟವ್ರಿಗೆ ಎಷ್ಟು ಸಲ ಕೊಡೋದು, ಬೇಡುವ ಅವಕಾಶ ಬೇರೆಯವ್ರಿಗೆ ಅಂತ. ಹಾಗಾಗಿ ತುಂಬ ಜನ ಸೀನಿಯರ್ಸ್ ಮುನಿಸ್ಕೊಂಡಿದ್ದಾರೆ. ಮತ್ತು ಬೇರೆ ಬೇರೆ ಸಿದ್ದರಾಮಯ್ಯ ಕ್ಯಾಂಪಲ್ಲಿದ್ದವರೆಲ್ಲ ಮುನಿಸ್ಕೊಂಡಿದ್ದಾರೆ. ಸೊ ಆ ಅಸಮಾಧಾನಿತ ಬಣ ಖಂಡಿತ ಒಂದು ರೆಡಿ ಆಗತ್ತೆ. ಸಮನ್ವಯ ಸಮಿತಿ ಮಾಡಬೇಕು ಅನ್ನೋ ತನಕ ಸಿದ್ದರಾಮಯ್ಯನವರು ಡಿಮ್ಯಾಂಡ್ ಇತ್ತು ಅಂತ ಹೇಳಲಾಗತ್ತೆ. ಏನು ಮೈತ್ರಿ ಸರ್ಕಾರನ ಇದು ಸಮನ್ವಯ ಸಮಿತಿ? 2 ಪಕ್ಷ ಇದೆಯಾ ಇಲ್ಲಿ? ಅಷ್ಟರ ಮಟ್ಟಿಗೆ ಪಕ್ಷದ ಒಳಗಡೆ ಏನೇನು ಆಗ್ತಿದೆ ಅನ್ನೋದನ್ನು ಗಮನಿಸಬಹುದು ನಾವು. ಸೊ ಜಮೀರ್ ಅವರ ನಡೆ ಇನ್ನು ಮುಂದೆ ಯಾವ ರೀತಿ ಸರ್ಕಾರಕ್ಕೆ ಕಂಟಕವಾಗಲಿದೆ, ಹೆಜ್ಜೆ ಹೆಜ್ಜೆಗೂ ಕಾಡ್ತಾರ ಜಮೀರ್ ಅಹಮದ್ ಖಾನ್? ಅವ್ರ ಕಡೆಯವರು ಕೊಟ್ಟ ಎಚ್ಚರಿಕೆ ಏನು ಗೊತ್ತಾ? 60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಸೋತ್ ಹೋಗ್ತಾರೆ ಜಮೀರ್ ಅಹಮದ್ ಖಾನ್ ಅಥವಾ ಮುಸ್ಲಿಂ ಸಮುದಾಯವನ್ನು ಟಚ್ ಮಾಡಿದ್ರೆ ಅಂತ. ಈಗ ಸಮುದಾಯವನ್ನು ಸಮಾಧಾನ ಮಾಡೋದಕ್ಕೆ ಖಂಡಿತವಾಗಿಯೂ ಈಗ ಬೇರೆ ಬೇರೆಯವ್ರಿಗೆ 3-4 ಜನಕ್ಕೆ ಸಚಿವ ಸ್ಥಾನ ಕೊಟ್ಟರು ಆಶ್ಚರ್ಯ ಇಲ್ಲ. ಈಗ ಖಾದರ್ ಅವರು ಕೊಟ್ಟಿದ್ದಾರೆ, ರಿಜ್ವಾನ್ ಅರ್ಷದ್ದು, ಖನೀಜ್ ಫಾತಿಮಾ, ಈ ಥರ ಸುಮಾರು ಜನ ಇದ್ದಾರೆ. ಆಯ್ಕೆಗಳೇನು ಬೇಕಾದಷ್ಟು ಇವೆ. ಬಟ್ ಜಮೀರ್ ಅವರಷ್ಟು ಹಿಡಿತಾ ಇದೆಯಾ? ಜಮೀರ್ ಅವ್ರನ್ನ ಬಿಟ್ಟು ಬೇರೆ ಮುಸಲ್ಮಾನ್ ನಾಯಕರಿಗೆ ಕೊಟ್ಟರೂ ಕೂಡ ಸಮುದಾಯ ಸುಮ್ಮನಿರುತ್ತಾ? ಇದು ಪ್ರಶ್ನೆ. 80 ಲಕ್ಷ ಜನ ಮುಸ್ಲಿಮರಿದ್ದಾರೆ ಅಂತ ಸಿದ್ದರಾಮಯ್ಯನವರು ಎಸ್ಟಾಬ್ಲಿಷ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಜಾತಿ ಗಣತಿ ವರದಿ ಪ್ರಕಾರ ಅಲ್ವಾ? ಸೊ ಅದ್ರ ಮೇಲೆ ಮುಸ್ಲಿಮರ ಶಕ್ತಿ ಪ್ರದರ್ಶನಕ್ಕೆ ಇಳಿದ್ರೆ ಅಂದರೆ ಜಮೀರ್ ಅವ್ರ ಮಾತೇ ಕೇಳಿದರೆ ಬೇರೆ ಯಾವ ನಾಯಕರ ಮಾತು ಕೇಳಲ್ಲ ನಾವು. ಜಮೀರ್ ಅವ್ರದ್ದೇ ಮಾತು ನಡೆಯುತ್ತೆ ಅನ್ನೋದೇ ಆದರೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಅವ್ರು ಇಷ್ಟು ದಿನ ಏನು ಬಿಂಬಿಸಿದ್ರಲ್ಲ ಅದೇ ಸತ್ಯ ಆದರೆ ಕಾಂಗ್ರೆಸ್ಗೆ ಸಂಕಷ್ಟ ಫಿಕ್ಸ್. 50-60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರ ಆಯ್ಕೆ ಆಗಿರೋದೇ ನಮ್ಮಿಂದ ಅಂತ ಮುಸ್ಲಿಮರು ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟು ಸಮಾವೇಶ ಮಾಡಿರೋದನ್ನು ಗಮನಿಸಿದ್ದೀವಿ. ಸೊ 50-60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕೊಡಲಿ ಪೆಟ್ಟು ಕೊಡೋದಿಕ್ಕೆ ಅಸಮಾಧಾನಿತರು ನಿಂತರೆ ಏನಾಗಬಹುದು ಅದೆಲ್ಲ ನೋಡಬೇಕು. ಒಟ್ಟಿನಲ್ಲಿ ಜಮೀರ್ ಅವರಂತೂ ಪಕ್ಷಕ್ಕೆ ವಿರುದ್ಧವಾಗಿ ಈಗ ತನಗೆ ಕೊಟ್ಟಿಲ್ಲ ಮತ್ತೊಂದು ಅಂತ ಏನು ಮಾತಾಡ್ತಿಲ್ಲ. ಬಟ್ ಅವರು ಬೆಂಬಲಿಗರೆ ಎಚ್ಚರಿಕೆ ಹಿಂದೆಲ್ಲ ಕೊಟ್ಟಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಸೊ ಮುಂದಿನ ಎಫೆಕ್ಟ್ ನೋಡಬೇಕು. ಅಥವಾ ಸತೀಶ್ ಜಾರಕಿಹೊಳಿ ಅವರು ಮುಂದಿನ 28ರ CM ಕ್ಯಾಂಡಿಡೇಟ್ ನೀವು ಅಂದರೆ ನೋಡೋಣ ಬಿಡಿ ಅಂತಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಕೈ ತಪ್ಪಿದೆಯಲ್ಲ ಅಂದರೆ ಅದೇನು ಅಧ್ಯಕ್ಷ ಆಗೇ CM ಆಗಬೇಕು ಅಂತಿಲ್ಲ ಅನ್ನೋ ಮಾತನ್ನು ಮತ್ತೆ ಪುನರುಚ್ಚರಿಸಿದ್ದಾರೆ ಅವರು. ಹಾಗೆ ಕೆಲಸ ಮಾಡಿದ್ರೆ DK ಶಿವಕುಮಾರ್ ಅವ್ರಿಗೆ ಮತ್ತೆ ಅವಕಾಶ ಸಿಗಬಹುದು, ಇಲ್ಲ ಅಂತ ಹೇಳಲ್ಲ. ಅವತ್ತೇನಾಗತ್ತೆ ನೋಡೋಣ ಬಿಡಿ ಅಂತಾನೆ ತುಂಬ ಸೈಲೆಂಟಾಗಿ ಏನು ಟೀಕೆ ಟಿಪ್ಪಣಿಗಳನ್ನು ಮಾಡದೆಯೇ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ತಯಾರಿಯನ್ನು ಭರ್ಜರಿಯಾಗೆ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಸರ್ ಈಗ KPCC ಸಿಕ್ಕಿದ್ರೆ 28ಕ್ಕೆ CM ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ ಸರ್. ಅದಕ್ಕೆ ಏನು ಸಂಬಂಧ ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಅಧ್ಯಕ್ಷಾಗೆ ಪಕ್ಷದ ಕೆಲಸ ಮಾಡಬೇಕಂತ ಏನೋ ಕಾನೂನೇನಿಲ್ಲ. ಅದು ಇದ್ದರನ್ನ ಮಾಡಬೇಕು, ಗೆಲ್ಲಿಸ್ಬೇಕಂತ. ಈಗ ಚಿಕ್ಕೋಡಿ ಗೆಲ್ಲಿಸಿದ್ದೀವಿ, ಸಿಗ್ಗಾಂವ್ ಗೆಲ್ಲಿಸಿದ್ದೀವಿ, ಬಾಗಲಕೋಟೆ ಗೆಲ್ಲಿಸಿದ್ವಿ. ನಾವೇನು ಅಧ್ಯಕ್ಷ ಇದ್ವು ಅಥವಾ ಏನು ನಮ್ಗೆ ರೈಟಿಂಗ್ನಾಗ ಕೊಟ್ಟಿವ್ರ ಯಾರು? ಏನು ಅದು ಯಾರಾಗಲಿ ಪಕ್ಷ ಅಧಿಕಾರ ಬರೋದು ಮುಖ್ಯ. ನಮಗೆ ಮುಖ್ಯಮಂತ್ರಿ ಯಾರಾಗ್ತಾರೋ ಅದು ಬೇರೆ ವಿಚಾರ, ಯಾರಾಗಲಿ ಪಕ್ಷ ಮತ್ತೊಮ್ಮೆ ಕರ್ನಾಟಕದಾಗೆ. ಯಾಕೆಂದ್ರೆ ಆಫ್ಟರ್ ರಾಮಕೃಷ್ಣ ಹೆಗಡೆ ನಂತರ ರಿಪೀಟ್ ಆಗಿಲ್ಲ ಯಾವುದೇ ಸರ್ಕಾರ. ಈಗ ರಿಪೀಟ್ ಮಾಡಬೇಕಂತ ಹೋರಾಟ ನಮ್ಮದು. ಸೊ ಪಕ್ಷದಲ್ಲಿ ತೀರಾ ಕುತೂಹಲಕ್ಕೆ ಕಾರಣ ಆಗಿದೆ ಸೀನಿಯರ್ಸ್ ನಡೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.